ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನದು 7 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು 7 ಇಯರ್ ಕಂಪ್ಲೀಟ್ ಆಗಿ 8 ಇಯರ್ಗೆ ಆಯಿತು. ನಾವು ಈ ಸಲ ನಾನು, ನನ್ನ ಮಗಳು ಮತ್ತು ಹಸ್ಬೆಂಡ್ ಮೂವರು ಸೇರಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ರು ಈ ವರ್ಷವೇ. ಇಷ್ಟು ವರ್ಷ ನಾನು ಹಸ್ಬೆಂಡ್ ಇದ್ವಿ, 3 ವರ್ಷ ಸೆಲೆಬ್ರೇಷನ್ ಮಾಡಿದ್ವಿ. ಅದಾದಮೇಲೆ ಅವರಿಗೆ ಮಧ್ಯಪ್ರದೇಶಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಕ್ವಾರ್ಟರ್ಸ್ ಅಲೋ ಇರಲಿಲ್ಲ, ಹಾಗಾಗಿ ನಾವು ಏನು ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ಆ್ಯನಿವರ್ಸರಿನ. ನಾನು ಅಮ್ಮನ ಮನೇಲಿದ್ದೆ, ಹಾಗಾಗಿ ನಾನು ನನ್ನ ಮಗಳ ಜೊತೆ 1 ವರ್ಷ ಮಾಡಿಕೊಂಡೆ ಅಷ್ಟೇ. ಹಾಗಾಗಿ ಮಾಡಲಿಲ್ಲ. ಇಷ್ಟು 3 ವರ್ಷ ಮಾತ್ರ ಕಂಟಿನ್ಯೂಸು ನಾವು ಡೆಲ್ಲಿ ಹತ್ರ ರೂರ್ಕಿ ಅಂತ ಇದೆ, ಅಲ್ಲಿದ್ವಿ. ಹಾಗಾಗಿ 3 ವರ್ಷವೂ ಮಾಡಿದ್ವಿ. ಮೊದಲನೇ ವರ್ಷ ನಾವು ಅವಾಗ ತಾನೇ ಹೋಗಿದ್ದು ಅಷ್ಟು, ನಮ್ಗೆ ಜನಗಳ ಪರಿಚಯ ಇರಲಿಲ್ಲ. ಜಸ್ಟ್ ನೈಬರ್ಸ್ನ ಮಾತ್ರ ಕರೆದು ಸೆಲೆಬ್ರೇಷನ್ ಮಾಡಿದ್ವಿ. ಮತ್ತು ಸೆಕೆಂಡ್ ಇಯರ್ ಏನಾಯ್ತು ಅಂದರೆ ಲಾಕ್ಡೌನ್ ಆಗೋಯಿತು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಸೆಲೆಬ್ರೇಷನ್ ಮಾಡಿದ್ವಿ. ಆಮೇಲೆ 3ನೇ ವರ್ಷ ಅಂತ ಪರಿಚಯ ಆಗಿದ್ರಲ್ಲ ಎಲ್ಲ, ಸುಮಾರು ಜನ ಕರೆದ್ವಿ. ತುಂಬ ಜನ ಬಂದಿದ್ದರು 3ನೇ ವರ್ಷ. ಬಟ್ ತುಂಬ ಜನ ಕೇಳೋಕ್ಕಾಗಲಿಲ್ಲ. ಆವಾಗ್ಲೂ ಒಂದು 10-15 ಫ್ಯಾಮಿಲಿಗೆ ಹೇಳಿದ್ವಿ ಅಷ್ಟೇ. ಹಾಗಾಗಿ 3 ವರ್ಷ ಮಾಡಿದ್ವಿ. ಅದಾದಮೇಲೆ ಇನ್ನು 4ನೇ ವರ್ಷ ನಾನು ಅಮ್ಮನ ಮನೇಲಿದ್ದೆ, ಪಾಪು ಆಗಿದ್ಲು. ಹಾಗಾಗಿ ನಾನು 4ನೇ ವರ್ಷ ಮಾಡಲಿಲ್ಲ. ನೆಕ್ಸ್ಟು 5ನೇ ವರ್ಷ ನನ್ನ ಪಾಪು ಇದ್ರಲ್ಲ, ಅವಾಗ 1 ವರ್ಷ ಮಾಡಿದ್ದೆ ಅಷ್ಟೇ. ಇದು ಚಾಕ್ಲೇಟ್ ಆಮೇಲೆ ತಿನ್ನೋಣ, ಫಸ್ಟು ಕೇಕ್ ತಿನ್ಸೋಣ ಪಾಪಕ್ಕೆ. ಈ ವರ್ಷ ಏನಂದರೆ ನನ್ನ ಮಗಳು ಇರೋದು ನನಗೆ ಖುಷಿ. ಈ ಥರನೂ ಯಾರಿಗಾದರೂ ಹೇಳೋಣ ಅಂದ್ಕೊಂಡೆ. ಅಕ್ಕಪಕ್ಕದವರೆಲ್ಲರೂ ರಜಕ್ಕೋಸ್ಕರ, ಮಕ್ಕಳಿಗೆ ರಜೆ ಸಿಕ್ತಲ್ಲ, ಎಲ್ಲರೂ ರಜೆ ಕೊಟ್ಟೋಗಿದ್ದಾರೆ, ಯಾರೂ ಇಲ್ಲ ಫ್ರೆಂಡ್ಸು. ನೋಡಿ, ನನಗೆ ವಾಚ್ ಕೊಡಿಸಿದ್ದಾರೆ ಹಸ್ಬೆಂಡ್. ಇದು ಟೈಟನ್ ರಾಗ ಚೆನ್ನಾಗಿದೆ. ಮತ್ತು ಇದು ನೋಡಿ, ಫಸ್ಟ್ ಇಯರ್ ನಾವು ಮ್ಯಾರೇಜ್ ಆಗಿದ್ದು, ಮೊದಲನೇ ವರ್ಷದ ಆ್ಯನಿವರ್ಸರಿ. ರೂರ್ಕಿಲಿ ಕ್ವಾರ್ಟರ್ಸಲ್ಲಿ ಇದ್ವಿ, ತಾನೇ ಹೋಗಿದ್ವಿ ನಾವು. ಆವಾಗ ಲಾಕ್ಡೌನ್ ಸ್ಟಾರ್ಟ್ ಆಗ್ತಾಯಿತ್ತು. ನೋಡಿ, ಇದು ಫ್ರೆಂಡ್ಸು ಬರೀ ಒಂದು 4-5 ಜನ, 5 ಫ್ಯಾಮಿಲಿ ಮಾತ್ರ ಬಂದಿದ್ದಾರೆ, ಮತ್ತು ಅವ್ರ ಹಸ್ಬೆಂಡು ಬಂದಿದ್ದಾರೆ. ಇದು ನಮ್ಮ ಅಪ್ಪ ಅಮ್ಮ ಅಲ್ಲಿ ಊರಲ್ಲಿ ಫಸ್ಟ್ ಇಯರ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದರು. ನಾನು ಇಲ್ಲದೆ ಹೋದ್ರೂ ಅವ್ರು ಮಾಡಿದರು. ಮತ್ತು ಇದು ಸೆಕೆಂಡ್ ಇಯರ್ದು 2ನೇ ವರ್ಷದ್ದು. ನಾನು ನನ್ನ ಹಸ್ಬೆಂಡ್ ಮಾತ್ರ ಇದ್ವಿ. ಲಾಕ್ಡೌನ್ ಆಗಿತ್ತಲ್ಲ, ಹಾಗಾಗಿ ಇನ್ನು ಮಾಮೂಲಿ ಕೇಕು ಸ್ವೀಟ್ಸ್ ಎಲ್ಲ ಅಕ್ಕಪಕ್ಕದವ್ರಿಗೆ ಕೊಟ್ವಿ. ಕರೆಯೋಗಿಲ್ಲ ಅಂತ ರೂಲ್ಸ್ ಇತ್ತು ಅಲ್ಲಿ, ಹಾಗಾಗಿ ಯಾರನ್ನೂ ಕರೆದಿರಲಿಲ್ಲ. ಮತ್ತು ಇದು 3ನೇ ವರ್ಷ. ಆವಾಗ ಲಾಕ್ಡೌನ್ ಎಲ್ಲ ಕ್ಲೋಸ್ ಆಗಿತ್ತು. ಸೊ 3ನೇ ವರ್ಷ ನಾವು ಆ್ಯನಿವರ್ಸರಿನ ಅಲ್ಲೇ ಅದೇ ಕ್ವಾರ್ಟರ್ಸಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. 3 ವರ್ಷವೂ ಅಲ್ಲೇ ಇದ್ವಿ, ಯಾಕೆಂದರೆ ಟ್ರಾನ್ಸ್ಫರ್ ಆಗಿರಲಿಲ್ಲ ಅವ್ರಿಗೆ ಬೇರೆ ಕಡೆ. ಹಾಗಾಗಿ 3 ವರ್ಷವೂ ಅಲ್ಲೇ ಇದ್ವಿ, ಮಾಡಿದ್ವಿ ಸೆಲೆಬ್ರೇಷನ್. ಅದಂತೂ ಇದೇ ತುಂಬ ಚೆನ್ನಾಗಿ ಮಾಡಿದ್ದು ಅಂದರೆ 3ನೇ ವರ್ಷದ್ದೇ. ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ. ಇವರೆಲ್ಲ ಅಕ್ಕಪಕ್ಕದವರು ಫ್ರೆಂಡ್ಸು, ಆದರೆ ಜಾಸ್ತಿ ಜನ ಅವ್ರಿಗೆ ಹಸ್ಬೆಂಡು ಮತ್ತು ಮಕ್ಕಳು ಇದ್ದಾರೆ. ಇದು ನಾನು ನನ್ನ ಮಗಳು 1 ವರ್ಷ ಸೆಲೆಬ್ರೇಷನ್ ಮಾಡಿದ್ವಿ. ಇದೊಂದು ಅಷ್ಟೇ. ಇದಿಷ್ಟು ನನ್ನ ಆ್ಯನಿವರ್ಸರಿದು. ಎಷ್ಟು ವರ್ಷದ್ದೆಲ್ಲನೂ ಒಟ್ಟಿಗೆ ಹೇಳಿಬಿಟ್ಟಿದ್ದೀನಿ. ಇದಿಷ್ಟು ಆ್ಯನಿವರ್ಸರಿ ಸೆಲೆಬ್ರೇಷನ್. ಓಕೆನಾ? ಓಕೆ, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.